ಹಲೋ ಮತ್ತೆ ಬಂದಿದ್ದೀನಿ. ಐ ಥಿಂಕ್ ನೈಕಾ ಹಾಲ್ ಮಾಡಿ ಎನಿವೇಸ್ ಫಸ್ಟ್ ನಾನು ಮ್ಯಾಟ್ರಿಗೆ ಬರೋಣ. ವೆಲ್ಕಮ್ ಮಾಡೇ ಇಲ್ಲ ಅಲ್ಲ. ಸೊ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವರೆಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಮತ್ತೆ ಬಂದಿದ್ದೀನಿ. ಇವತ್ತಿಂದ ಆಲ್ರೆಡಿ ತಮ್ಲೈನ್ ನೋಡಿರ್ತೀರಾ. ಫಸ್ಟ್ ಆಫ್ ಆಲ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವರೆಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ದಲೇ ಇರೋರು ಹೋಗಿ ಬೆಲ್ಲೈಕಾನ್ನ ಕ್ಲಿಕ್ ಮಾಡಿ ಆ್ಯಂಡ್ ಆಲ್ಸೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎನಿವೇಸ್ ಓಕೆ, ತಮ್ಲೈನ್ ಆಲ್ರೆಡಿ ನೋಡಿರ್ತೀರಾ. ನೈಕಾ ಹಾಲ್ ಮಾಡ್ತಾ ಇದ್ದೀನಿ. ನೈಕಾ ಸಮ್ಮರ್ ಸೇಲ್ ನಡೀತು ಈಗ ರೀಸೆಂಟಾಗಿ. ನನಗೆ ಗೊತ್ತಿಲ್ಲ ನಾನು ಯಾವಾಗ ಇದನ್ನು ಪೋಸ್ಟ್ ಮಾಡ್ತೀನಿ ಅಂತ, ಬಟ್ ವಿಡಿಯೋ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಸದ್ಯಕ್ಕೆ ಇಲ್ಲಿರೋ ಪ್ಯಾಕೇಜ್ ಅಷ್ಟೇ. ನಾನು ಜಾಸ್ತಿ ಈ ಸಲ ಏನೂ ಆರ್ಡರ್ ಮಾಡಿಲ್ಲ. ತುಂಬ ಎಸೆನ್ಷಿಯಲ್ಸ್ ಏನು ಬೇಕಿತ್ತು ನನಗೆ, ನೀಡ್ ಏನಿದ್ದು ಅಷ್ಟನ್ನು ಮಾತ್ರ ಆರ್ಡರ್ ಮಾಡ್ಕೊಂಡಿರೋದು. ಏಕೆಂದರೆ ಪಣ ನನ್ನ ಹತ್ರ ಇರಲಿಲ್ಲ ಅದಕ್ಕೆ. ಸೊ ಒಂದರಿಂದ ಒಂದು ಸ್ಟಾರ್ಟ್ ಮಾಡ್ಕೊಳ್ಳೋಣ. ಹೇಗೆ ಯಾವ್ದ್ಯಾವ್ದು ಸಿಗುತ್ತೆ ಅನ್ನೋದು ನನಗೂ ಗೊತ್ತಿಲ್ಲ. ಸೊ ಓಪನ್ ಮಾಡೋಣ ಬನ್ನಿ. ಈ ಓಪನ್ ಮಾಡೋ ಪ್ರೋಸೆಸ್ ಒಂದೊಂದ್ಸಲ ಇಷ್ಟ ಆಗುತ್ತೆ, ಹಾಗೆ ಒಂದೊಂದ್ಸಲ ಕ್ಲೀನ್ ಮಾಡಬೇಕಲ್ಲ, ಅದು ಕಷ್ಟ ಆಗಿಬಿಡುತ್ತೆ. ಯಾವುದು ರಿಟರ್ನ್ ಹಾಕೋ ಅಂಥ ಪ್ರಾಡಕ್ಟ್ಸ್ ಏನು ನಾನು ತರಿಸಿಲ್ಲ, ಎಲ್ಲ ಬೇಕಾಗಿರೋದೇ ತರಿಸಿರೋದು. ಓಪನ್ ಮಾಡೋಕ್ಕೆ ಯಾಕೋ ಯಾವ ಕಡೆ ಓಪನ್ ಮಾಡಬೇಕು ಅನ್ನೋದು ಯಾಕೋ ಗೊತ್ತಾಗ್ತಾ ಇಲ್ಲ. ಓಕೆ, ಇಲ್ಲಿ ಕೊಟ್ಟಿದ್ದಾರೆ. ನಾನು ಎಲ್ಲೆಲ್ಲೋ ಮಾಡ್ತಾಯಿದ್ದೀನಿ. ಇದು ಓಪನ್ ಮಾಡೋ ಅಷ್ಟರಲ್ಲಿ ನನ್ನ ಬಟ್ಟೆನೂ ಗಲೀಜಾಗುತ್ತೆ, ಮನೆಯೂ ಗಲೀಜಾಗಿರುತ್ತೆ. ಯಾವಾಗಲೂ ಹಾಗೆ ಅಲ್ವಾ ಆಗೋದು. ಹಂಗೆ ನೀಟಾಗಿ ಓಪನ್ ಮಾಡಿಬಿಟ್ಟು ನೀಟಾಗಿ ಎತ್ತಿ ಇಟ್ಬಿಡೋಣ. ಯಾರ್ಯಾರು ಏನೇನು ತೊಗೊಂಡ್ರಿ ಕಮೆಂಟ್ ಮಾಡಿ ತಿಳಿಸಿ ನೋಡೋಣ ನೀವೇನೇನು ಪರ್ಚೇಸ್ ಮಾಡಿದ್ದೀರಾ ಅಂತ. ಮತ್ತು ನೀಟಾಗಿ ಬಾಕ್ಸ್ಗಳನ್ನ ನೋಡ್ಕೊಳ್ಳಿ. ಆಮೇಲೆ ಅದರೊಳಗಡೆ ಪ್ರಾಡಕ್ಟ್ನ ಬಿಟ್ಬಿಟ್ಟಿರಾ. ಓಕೆ, ಇದು ಫಸ್ಟ್ ಒನ್ ಬಂದು ಮೇಕಪ್ ಸ್ಯಾನಿಟೈಸರ್ನ ತೊಗೊಂಡಿರೋದು. ಅಂದರೆ ನನ್ನ ಮೇಕಪ್ ಕಿಟ್ ಮತ್ತು ಏನು ಮೇಕಪ್ ಕಿಟ್ ಮತ್ತು ಪ್ರಾಡಕ್ಟ್ಸ್ನ ಗಲೀಜು ಏನಾದರೂ ಆಗಿರುತ್ತಲ್ವ, ನಾವು ಟ್ರಾವೆಲ್ ಮಾಡ್ತೀವಿ ಅಲ್ಲೆಲ್ಲ ಯೂಸ್ ಮಾಡಿರ್ತೀವಿ. ಸೊ ಅದನ್ನು ಸ್ಯಾನಿಟೈಸ್ ಮಾಡೋದಕ್ಕೆ ಅಂದ್ಬಿಟ್ಟು ಇದನ್ನು ತೊಗೊಂಡಿರೋದು. ಇದು ಸೆಕೆಂಡ್ ಟೈಮ್ ತೊಗೊಂಡಿರೋದು ನಾನು. ಒಂದು ಖಾಲಿ ಆಗೋಯ್ತು, ಇದು ಸೆಕೆಂಡ್ ಬಾಟಲ್. ಸೊ ಇದಕ್ಕೆ ನನಗೆ ಪ್ರೈಸ್ ಅರೌಂಡ್ 700 ರೂಪೀಸ್ ಸಮಥಿಂಗ್ ಏನೋ ಬಿತ್ತು. ನಾನು ಇಲ್ಲೆಲ್ಲಾದರೂ ಹಾಕಿರ್ತೀನಿ ನಾನು ಯಾವ ಪ್ರೈಸಿಗೆ ತೊಗೊಂಡೆ ಅನ್ನೋದು. ಆಫರ್ ಪ್ರೈಸ್ ಹಾಕಿರ್ತೀನಿ, ಓಕೆನಾ, ನೋಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಒನ್ ಏನಿಲ್ಲ ಇದರಲ್ಲಿ. ಡಬ್ಬಿ ಅಂತೂ ಫುಲ್ಲು ವೆಯ್ಟ್ಲೆಸ್ ಆಗಿದೆ. ನೋಡೋಣ. ಮತ್ತು ಎಲ್ಲರೂ ಹೇಗಿದ್ದೀರಾ? ಹೋಪ್ಫುಲಿ ಎಲ್ಲರೂ ಚೆನ್ನಾಗಿದ್ದೀರಾ, ಯಾಕೆಂದರೆ ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರಲ್ಲ ಅದಕ್ಕೆ. ಓಕೆ, ಇದು ಯಾವನು ಅಂತಂದರೆ ಏನಪ್ಪ ಬಾಯಿಗೆ ಬರ್ತಾ ಇಲ್ವಲ್ಲಪ್ಪ. ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ರಿಮೂವರ್ ಹೆಲ್ಪ್ ಆಗುತ್ತೆ ಇದು. ಸೊ ಎಲ್ಲೋ ಹಾಕ್ಬಿಟ್ಟಿದ್ದೀನಿ ನಾನು. ಇದು ಒಂದು ಸೈಡು ಕ್ಯಾಮ್ರಾ ಈ ಕಡೆ ಇದೆಯಾ? ಓಕೆ, ಒಂದು ಸೈಡ್ ಈ ಥರ ಇರುತ್ತೆ, ಇನ್ನೊಂದು ಸೈಡು ಈ ಥರ ಇರುತ್ತೆ, ಓಕೆನಾ. ಸೊ ಇದು ಹೆಲ್ಪ್ ಆಗುತ್ತೆ ಅಂತ ಇದ್ರ ಪ್ರೈಸನ್ನು ನಾನು ಹಾಕಿರ್ತೀನಿ. ಇದು ಸೆಕೆಂಡು ಪ್ರಾಡಕ್ಟ್. ಇದು ಸ್ವಲ್ಪ ದೊಡ್ಡದಾಗಿದೆ, ಇದಕ್ಕಿಂತ ದೊಡ್ಡದಾಗಿ ಅದಿದೆ. ನೋಡೋಣ. ಫಟಾಫಟ್ ಅಂತ ಮುಗಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ, ಬಟ್ ಆದರೆ ಎಷ್ಟು ಮಿನಿಟ್ ತೊಗೊಳುತ್ತೆ ಅಂತ ನೋಡಬೇಕು. ಇದು ತುಂಬ ಶಾರ್ಟ್, ಏಕೆಂದರೆ ನಾನೇನು ಜಾಸ್ತಿ ಆರ್ಡರ್ ಮಾಡಿಲ್ಲ ಅಲ್ಲ, ತುಂಬ ಬೇಗ ಮುಗ್ದೋಗ್ಬಿಡುತ್ತೆ. ನನಗೆ ರೆಕಮೆಂಡೇಷನ್ಸ್ ಎಲ್ಲ ಹೇಳಬೇಕು ಅಂತ ಆಸೆ ಆಗುತ್ತೆ, ಬಟ್ ನನಗೆ ಬೈ ಮಾಡೋದಕ್ಕೆ ಪಣನೂ ಅಷ್ಟಿರೋದಿಲ್ಲ. ಇತ್ತೀಚೆಗೆ ಸ್ವಲ್ಪ ಪರ್ಚೇಸ್ ಎಲ್ಲ ಕಮ್ಮಿ ಮಾಡಿದ್ದೀನಿ. ಓಕೆ, ಹೀಗೆ ಓಪನ್ ಮಾಡಿ ಹೀಗೆ ಇಟ್ಬಿಡೋಣ ನಾವು. ಓಕೆ, ಇದು ತುಂಬ ಇಂಪಾರ್ಟೆಂಟ್ ಪ್ರಾಡಕ್ಟ್. ಏನು ಅಂದರೆ ಮಾಯ್ಶ್ಚರೈಸರ್. ಈ ಸಲ ದೊಡ್ಡದೇ ತರಿಸ್ಕೊಂಡಿದ್ದೀನಿ ನಾನು. ಇದೇನು ಅನ್ನೋದನ್ನು ಆಮೇಲೆ ತೋರಿಸ್ತೀನಿ. ಮಾಯ್ಶ್ಚರೈಸರ್ ಇದು 500 ಗ್ರಾಮ್ ಬರುತ್ತೆ. ಇದು ಮ್ಯಾಕ್ಸ್ ಬ್ರ್ಯಾಂಡು. ಇದು ನಾನು ಲೆಗ್ದು ಟ್ರೀಟ್ಮೆಂಟ್ ಮಾಡ್ಕೊಂಡಿದ್ದೆ ಗೊತ್ತಾ, ಆವಾಗ ನನಗೆ ಡಾಕ್ಟರ್ ಇದನ್ನು ಸಜೆಷನ್ ಕೊಟ್ಟಿದ್ದು. 1.5 ಇಯರ್ ಬ್ಯಾಕ್ ನನಗೆ ಸಜೆಷನ್ ಕೊಟ್ಟಿದ್ದು. ಅದಾದಮೇಲೆ ಅವತ್ತಿಂದ ಟಿಲ್ ನಾನು ಇದನ್ನೇ ಯೂಸ್ ಮಾಡ್ತಾಯಿದ್ದೀನಿ. ನನ್ನ ಲೆಗ್ಸ್, ಹ್ಯಾಂಡ್ಸ್, ಬಾಡಿ ಪ್ರತಿಯೊಂದಕ್ಕೂ ಕೂಡ. ಇದು ನಂದು ಮೇ ಬಿ 7th ಬಾಟಲ್ ಅನಿಸುತ್ತೆ ಐ ಥಿಂಕ್.
ಓಕೆನಾ. ಇಲ್ಲೇ ಇದೆ, ಒಂದು ನಿಮಿಷ ಸಿ, ಇದು ಖಾಲಿಯಾಗಿದೆ. ಆ್ಯಂಡ್ ಇದೊಂದು ಈ ಥರದ್ದು. ಇದಕ್ಕೂ ಏನು ಡಿಫ್ರೆನ್ಸ್ ಇದೆ ಅಂತಂದರೆ, ಇದು ಸ್ವಲ್ಪ ಲೈಟಾಗಿರುತ್ತೆ, ಇದು ಸ್ವಲ್ಪ ತುಂಬ ಆಯಿಲ್ನೆಸ್ ಇರುತ್ತೆ. ಸೊ ನಾನು ಲೆಗ್ಗೆ ಈ ಥರದ್ದು ಯೂಸ್ ಮಾಡ್ತೀನಿ, ಹ್ಯಾಂಡ್ಸು ಬಾಡಿಗೆ ಈ ಥರದ್ದು ಯೂಸ್ ಮಾಡ್ತೀನಿ. ಸೊ ಖಾಲಿ ಆಗ್ತಾಯಿತ್ತು, ಇದೊಂದು ಸ್ವಲ್ಪ ಕಟ್ ಮಾಡಿ ಯೂಸ್ ಮಾಡಿದ್ರೆ ಸ್ವಲ್ಪ ಆಗುತ್ತೆ. ಸೊ ಖಾಲಿ ಆಗೋಕ್ಕೂ ಮುಂಚೆ ಇನ್ನೊಂದು ಬಾಟಲ್ನ ತರಿಸಿದ್ದೀನಿ. ಸೊ ತುಂಬ ಅಂದರೆ ತುಂಬ ಸಖತ್ತಾಗಿರುತ್ತೆ. ಯಾರಿಗೆ ನಂತರ ಡ್ರೈ ಸ್ಕಿನ್ ಇರುತ್ತೆ, ನೀವು ಕಣ್ಣು ಮುಚ್ಕೊಂಡು ಇದನ್ನು ಯೂಸ್ ಮಾಡ್ಬೋದು. ನಾನು ವ್ಯಾಸ್ಲಿನ್ ಮತ್ತು ಪ್ಲಮ್ದು ಯೂಸ್ ಮಾಡ್ತೀನಿ. ರೆಗ್ಯುಲರಾಗಿ ಇದೊಂದನ್ನೇ ಯೂಸ್ ಮಾಡ್ತೀನಿ ಅಂತಲ್ಲ, ಬಟ್ ಜಾಸ್ತಿ ಯೂಸ್ ಮಾಡೋದು ಇದು. ಅದನ್ನು ಇದಿಲ್ಲ ಅಂದಾಗ ಅದನ್ನು ಯೂಸ್ ಮಾಡ್ತಾ ಇರ್ತೀನಿ. ಇದು ಇವಾಗ ಇಲ್ಲದೆ ಇರೋದಕ್ಕೆ ನಾನು ಇವಾಗ ಅದನ್ನೇ ಯೂಸ್ ಮಾಡ್ತಾ ಇರೋದು. ಬಟ್ ಅದಕ್ಕೆ ಆಯಿಲ್ನ ಮಿಕ್ಸ್ ಮಾಡಿ ಯೂಸ್ ಮಾಡ್ತೀನಿ. ನನಗೆ ಎಷ್ಟೇ ನೀವು ಮಾಯ್ಶ್ಚರೈಸರ್ನ ಹಾಕಿದ್ರು ಕೂಡ ತುಂಬ ಬೇಗ ಡ್ರೈನೆಸ್ ಬಂದ್ಬಿಡುತ್ತೆ, ಆ ರೀಸನ್ನಿಂದ. ಸೊ ಇದರಲ್ಲಿ ಇನ್ನೂ ಒಂದಿದೆ. ಹಾಂ, ಓಕೆ. ನಾನೇನು ಈ ಸಲ ಮೇಕಪ್ ಪ್ರಾಡಕ್ಟ್ಸ್ ಏನೂ ತರಿಸಿಲ್ಲ, ಬಟ್ ತರಿಸಿರೋದ್ರಲ್ಲಿ ಎಸೆನ್ಷಿಯಲ್ಸ್ ಅಂತ ನಾನು ನೀಡಿದ್ದೇನು ಅಂತಂದರೆ, ಇದೊಂದು ಮಾರ್ಸ್ ಅವ್ರದ್ದು ಮಸ್ಕಾರ ತರಿಸಿದ್ದೀನಿ. ಲೋಯರ್ ಲ್ಯಾಶಸ್ ಮತ್ತು ಅಪ್ಪರ್ ಲ್ಯಾಶಸ್ ಎರಡಕ್ಕೂ ಕೂಡ ಹೆಲ್ಪ್ ಆಗುತ್ತೆ ಅಂದ್ಬಿಟ್ಟು ಇದೊಂದನ್ನು ತರಿಸಿದ್ದೀನಿ. ನಾನು ಮಾರ್ಸ್ದು ಯೂಸ್ ಮಾಡಿಲ್ಲ, ಲೆಟ್ಸ್ ಟ್ರೈ ಅಂತ ತರಿಸಿದ್ದಷ್ಟೇ, ಆಫರ್ ಇತ್ತಲ್ಲ ಅಂತ. ದೆನ್ ಇದು ಮಾರ್ಸ್ ಅವ್ರದ್ದೇನೆ ಐಬ್ರೋ ಫಿಲ್ಲಿಂಗು. ಇದು ನಂದು ಖಾಲಿ ಆಗಿಬಿಟ್ಟಿದೆ. ಸೊ ಅದಕ್ಕೋಸ್ಕರ ಇದನ್ನು ತರಿಸಿದ್ದು. ಖಾಲಿ ಇನ್ ದ ಸೆನ್ಸ್ ಏನಾಗಿದೆ ಅಂದರೆ, ನಮ್ಮ ಅಕ್ಕನ ಮಕ್ಕಳೇನೋ ಬಂದಾಗ ಇಟ್ಕೊಂಡಿದ್ರು ಅನಿಸುತ್ತೆ, ಮುರಿದ್ಬಿಟ್ಟಿದ್ದಾರೆ, ಅದನ್ನು ಕಟ್ಟಾಗಿಬಿಟ್ಟಿದೆ. ಸೊ ಖಾಲಿ ಅಲ್ವಾ, ಸೊ ಇದು ಇರಲಿ ಅಂದ್ಬಿಟ್ಟು ಇದನ್ನು ತರಿಸಿದ್ದೀನಿ. ಇದು ಓಕೆ, ಲ್ಯಾಶ್ ಗ್ಲೂ ಬೇಕಿತ್ತು, ಸೊ ಅದನ್ನು ತರಿಸ್ಕೊಂಡಿದ್ದೀನಿ. ಲ್ಯಾಶ್ ಗ್ಲೂ ಇರಲಿಲ್ಲ ಇಲ್ಲೆಲ್ಲ, ತುಂಬ ವಿಚಾರಿಸಿದೆ, ಸಿಗಲಿಲ್ಲ ನನಗೆ. ಅದಕ್ಕೇ ಆನ್ಲೈನಲ್ಲೇ ಆರ್ಡರ್ ಮಾಡಿಕೊಂಡೆ. ನಾನು ಇದ್ರದ್ದು ಯೂಸ್ ಮಾಡಲ್ಲ, ಸ್ವೀಸ್ ಬ್ಯೂಟಿದು. ಇರಲಿ ಅಂದ್ಬಿಟ್ಟು ಇದನ್ನು ತರಿಸಿದ್ದೀನಿ ಅಷ್ಟೇ, ಸೇಫರ್ ಸೈಡ್ಗೆ. ನಾನು ಬೆಂಗಳೂರಿಗೆ ಹೋದಾಗ ನನಗೆ ಬೇಕಾಗಿರೋದು ತೊಗೋತೀನಿ, ಸೇಫರ್ ಸೈಡ್ಗೆ ಇದಿರಲಿ ಅಂತ. ಸೊ ಈಗ ದೊಡ್ಡದು ಎತ್ತಕ್ಕಾಗ್ತಾಯಿಲ್ಲ, ಹೀಗೆ ಕಟ್ ಮಾಡ್ತೀನಿ. ರಿಟರ್ನೇ ಮಾಡಬಾರ್ದು ನಾನು, ಆ ಥರ ಪ್ಯಾಕೇಜ್ ಓಪನ್ ಮಾಡೋದು. ಸೊ ಇದು ಶಾಂಪೂ, ಅದಕ್ಕೆ ಇಷ್ಟೊಂದು ವೆಯ್ಟ್ ಇರೋದು. ಓಕೆ, ಲೀಕ್ ಆಗಿಬಿಟ್ಟಿದೆ ಗುರು, ಶಿಟ್, ಲೀಕ್ ಆಗಿಬಿಟ್ಟಿದೆ. ಡ್ಯಾಮೇಜ್ ಅಂತ ಅಲ್ಲ, ಲೀಕ್ ಆಗಿದೆ ಅಂತ ಅನಿಸುತ್ತೆ. ಲೀಕ್ ಆಗಿದೆ, ಸ್ವಲ್ಪ ಲೂಸ್ ಇತ್ತು ಅನಿಸುತ್ತೆ. ಹಾಗಂತ ನಾನು ರಿಟರ್ನ್ ಮಾಡೋಕ್ಕಾಗಲ್ಲ, ಯಾಕೆಂದರೆ ತುಂಬ ದಿನ ಆಗಿದೆ. ಇರಿ, ಓಕೆ, ಕ್ಲೀನ್ ಮಾಡಿದೆ. ಇದು ಸ್ವಲ್ಪ ಲೂಸ್ ಆಗಿಬಿಟ್ಟಿತ್ತು, ಅದಕ್ಕೆ ಲೀಕ್ ಆಗಿದೆ. ಸೊ ಡವ್ದು ಇಂಟೆನ್ಸ್ ರಿಪೇರ್ ಶಾಂಪೂನ ತರಿಸಿದ್ದೀನಿ. ಇದು ನಂದು ಸೆಕೆಂಡ್ ಬಾಟಲ್. ಸೊ ಇದ್ರ ಜೊತೆಗೇ ನಾನು ಇನ್ನೂ ಒಂದು ತರಿಸಿದ್ದೀನಿ, ಬಿಕಾಸ್ ಎರಡು ಬೇಕು. ಇದೊಂದು ಅದೊಂದು ಥರ ಯೂಸ್ ಮಾಡ್ತಾ ಇರ್ತೀನಿ ನಾನು. ಮತ್ತು ವಿಶ್ ಕೇರ್ದಿದೆ ನೋಡಿ, ಅದನ್ನು ಯೂಸ್ ಮಾಡ್ತಾ ಇರ್ತೀನಿ. ಲಕ್ಕಿಲಿ ಇದು ಆ ಥರ ಆಗಿಲ್ಲ. ಇದು ಬಂದು ಹೇರ್ ಫಾಲ್ ರೆಸ್ಕ್ಯೂ ಅಂತ ಇರುತ್ತೆ, ಹೇರ್ ಫಾಲ್ ರೆಸ್ಕ್ಯೂ ಅಂತ. ಇದೊಂದು ಶಾಂಪು, ಇದೆರಡೂ ಕೂಡ ತರಿಸಿದ್ದೀನಿ. ಎರಡು ಕೂಡ 1 ಲೀಟರ್ದು. ಸೊ ಅದಿನ್ನೂ ಸ್ವಲ್ಪ ದಿನ, ಈ ಮಂತ್ ಆಗುತ್ತೆ. ಸೊ ಅದಕ್ಕೇ ಇದನ್ನು ರೀಫಿಲ್ ಅಂದರೆ ಮತ್ತೆ ರೀಪರ್ಚೇಸ್ ಮಾಡಿದ್ದೀನಿ, ಇರಲಿ ಅಂತ. ಈ ಒಂದು ಬಾತ್ರೂಮ್ಗೆ ಆ ಒಂದು ಬಾತ್ರೂಮ್ ಎರಡಕ್ಕೂ ಕೂಡ ಸೆಟ್ ಆಗುತ್ತೆ ಅಂದ್ಬಿಟ್ಟು. ಆಮೇಲೆ ಬೇಕಾದಾಗ ಎಕ್ಸ್ಚೇಂಜ್ ಮಾಡ್ಕೋತಾ ಇರೋದು ಆ ಥರ. ಸೊ ಅದ್ರ ಜೊತೆಗೆ ಏನು ತರಿಸಿದ್ದೀನಿ ಅಂದರೆ, ಓಕೆ, ಅದಾದಮೇಲೆ ನಾನು ಆರ್ಡಿನರಿದು ಗ್ಲಿಕೋಲಿಕ್ ಆ್ಯಸಿಡ್ 7% ಎಕ್ಸ್ಫೋಲಿಯೇಟಿಂಗ್ ಟೋನರ್ ತರಿಸಿದ್ದೀನಿ. ಈ ಸಲ ನಾನು ದೊಡ್ಡದು ತರಿಸ್ಕೊಂಡಿದ್ದೀನಿ. ಲಾಸ್ಟ್ ಟೈಮ್ ನಾನು 100 ml ಏನೋ ತರಿಸಿದ್ದೆ, ಈ ಸಲ ಫುಲ್ ದೊಡ್ಡದು ತರಿಸ್ಕೊಂಡಿದ್ದೀನಿ. ಬಿಕಾಸ್ ನನಗೆ ಇದು ವರ್ತ್ ಅಂತ ಅನ್ನಿಸ್ತು. ನಾನು ಇದನ್ನು ಹ್ಯಾಂಡ್ಸ್ಗೂ ಯೂಸ್ ಮಾಡ್ತೀನಿ, ಲೆಗ್ಸ್ಗೂ ಯೂಸ್ ಮಾಡ್ತೀನಿ, ಆ್ಯಂಡ್ ಆಲ್ಸೋ ನನ್ನ ಸ್ಕ್ಯಾಲ್ಪ್ಗೆ ಯೂಸ್ ಮಾಡ್ತೀನಿ. ನಮ್ಮ ಬಾಡಿನ ಎಕ್ಸ್ಫೋಲಿಯೇಟ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಮತ್ತು ಸ್ಕ್ಯಾಲ್ಪ್ದು ನನಗೆ ತುಂಬ ಡ್ರೈ ಇರೋದ್ರಿಂದ ಅದಕ್ಕೆ ಹಾಕ್ಬಿಟ್ಟು ಒಂದು 2 hours ಬಿಟ್ಟು ನಾನು ಸ್ನಾನ ಮಾಡ್ತೀನಿ. ಅವಾಗ ಸ್ವಲ್ಪ ಅದೆಲ್ಲ ಕಂಟ್ರೋಲ್ ಆಗಿರುತ್ತೆ. ಆ್ಯಂಡ್ ಲೆಗ್ಗೆ ಅಂತ ಬಂದರೆ ಟ್ಯಾನ್ ರಿಮೂವ್ ಮಾಡುತ್ತೆ ಅಂತ ಹೇಳೋಕ್ಕಾಗಲ್ಲ, ಬಟ್ ಎಕ್ಸ್ಫೋಲಿಯೇಟಿಂಗ್ ಇನ್ ದ ಸೆನ್ಸ್ ಅದು ಟ್ಯಾನ್ನ ಸ್ವಲ್ಪ ಅವಾಯ್ಡ್ ಮಾಡುತ್ತೆ ಅನ್ನೋದು. ಆದಷ್ಟು ನೈಟ್ ಮಾತ್ರ ಯೂಸ್ ಮಾಡ್ತೀನಿ, ಈಚೆ ಹೋದಾಗ ಯೂಸ್ ಮಾಡಲ್ಲ. ಇದನ್ನು ನೈಟ್ ಯೂಸ್ ಮಾಡಿ ಮಲ್ಕೊಳ್ಳೋದು, ಬೆಳಗ್ಗೆ ಎದ್ದು ಸ್ನಾನಗಿನ ಮಾಡಿ ಫ್ರೆಶ್ ಆಗೋದು.
ದೆನ್ ಓಕೆ, ಇದು ಬಂದು ಹೀಟ್ ಪ್ರೊಟೆಕ್ಷನ್ ಖಾಲಿ ಆಗಿತ್ತು, ಸೊ ಅದಕ್ಕೆ ಇದೊಂದು ಹೇರ್ದು ಹೀಟ್ ಪ್ರೊಟೆಕ್ಷನ್ ಸ್ಪ್ರೇ ಒಂದು ಆರ್ಡರ್ ಮಾಡಿದ್ದೀನಿ. ಓಕೆನಾ. ದೆನ್ ಓಕೆ, ಇದು ಆರ್ಡಿನರಿದು. ಇನ್ನೂ ಒಂದೇನು ಅಂದರೆ, ಓಕೆ, ಇದು ನಯಾಸಿನಮೈಡು ಸಿರಮ್ನ ಆರ್ಡರ್ ಮಾಡ್ಕೊಂಡಿದ್ದೀನಿ. ಆಫರ್ ಇತ್ತು, ಸೊ ಅದಕ್ಕೇ. ನಾರ್ಮಲಾಗಿ ಡರ್ಮಕೋದು ನಾನೆಲ್ಲ ಸಿರಮ್ಸು ಯೂಸ್ ಮಾಡೋದು ನಾರ್ಮಲಿ. ಈ ಸಲ ಆರ್ಡಿನರಿ ಟ್ರೈ ಮಾಡೋಣ ಅಂದ್ಬಿಟ್ಟು ಆರ್ಡಿನರಿ ತರಿಸಿದ್ದೀನಿ. ಸೊ ಇದೊಂದು ಪರ್ಚೇಸ್. ಸೊ ಅಷ್ಟೇ ಗೈಸ್. ಸೊ ಇದರಲ್ಲಿ ತುಂಬ ಜಾಸ್ತಿ ಆಫರ್ ಇದ್ದಿದ್ದು ಶಾಂಪೂಸ್ಗೆ. 1 ಲೀಟರು ನೀವು ಸುಮ್ಮನೆ ಬೈ ಮಾಡ್ತೀರಾ ಅಂತ ಅಂದ್ರೂ ಇಲ್ಲಿ ಎಷ್ಟು ಹಾಕಿದ್ದಾರೆ, ಇಲ್ಲಿ ಪ್ರೈಸ್ ಹಾಕಿಲ್ಲ. ಓಕೆ, ಸಾರಿ, ಪ್ರೈಸ್ ಹಾಕಿದ್ದಾರೆ 1700 ರುಪೀಸ್ ಸಮಥಿಂಗ್ ಏನೋ ಇದೆ ಇದು ಪ್ರೈಸು. ಆಫ್ಟರ್ ಡಿಸ್ಕೌಂಟ್ ಅದು ಎಲ್ಲ ಹೋಗಿ 1370 ಹಾಕಿದ್ದಾರೆ ಇವರು. ಓಕೆನಾ, 1 ಲೀಟರ್ಗೆ. ಬಟ್ ನಾಯ್ಕಾ ಸೇಲಲ್ಲಿ ನನಗೆ ಇನ್ನೂ ಕಮ್ಮಿ ಬಿತ್ತು. ಈಚ್ ಬಾಟಲ್ ಐ ಥಿಂಕ್ ಬಿಲೋ 600 ರುಪೀಸ್, 500 to 600 ರುಪೀಸ್ ಎಲ್ಲ ಬಿದ್ದಿದ್ದು ನನಗೆ ಈಚ್ ಬಾಟಲ್. ಅಲ್ಲಿಗೆ ನಾನು 2ರಿಂದ 1200 ಖರ್ಚು ಮಾಡಿದ್ದೀನಿ ಅಷ್ಟೇ. ಇದೇ ಕಾಸ್ಟ್ಲಿ ಅಂತ ನಾನು ತೊಗೊಂಡಿರೋದು. ಅದು ಬಿಟ್ಟರೆ ಇದಕ್ಕೂ ಒಳ್ಳೆ ಆಫರ್ ಇತ್ತು. ಸೊ ಎಲ್ಲ ಆಫರ್ ಇದೆ ಅಂತಲೇ ತೊಗೊಂಡಿದ್ದು. ಸೊ ಯಾವುದು ಕೂಡ ಪರ್ಚೇಸ್ ಮಾಡಬಾರ್ದಾಗಿತ್ತು ಅನ್ನೋ ಪ್ರಾಡಕ್ಟ್ ಯಾವುದೂ ಇಲ್ಲ, ಎಲ್ಲ ವರ್ತ್ ಬೈಯಿಂಗೇ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯೋದಕ್ಕೆ ಹೋಗಬೇಡಿ. ನೀವು ಯಾರೂ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ, ನಾನು ನೋಡ್ತಾ ಇದ್ದೀನಿ. ದಿನ ಚೆಕ್ ಮಾಡ್ತಾ ಇರ್ತೀನಿ ನಾನು, ಗೊತ್ತಾ, ನಿಮ್ಗೆ ಗೊತ್ತಿಲ್ಲ ಅದು, ನಾನು ಚೆಕ್ ಮಾಡ್ತಾ ಇರ್ತೀನಿ. ಸೊ ಮತ್ತೆ ಸಿಗ್ತೀನಿ, ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಮತ್ತೆ ಸಿಗುವ.